ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 33ನೇ ಪ್ರಶ್ನೆ, ಹಣ ಮತ್ತು ಸಾಲ ಎನ್ನುವಂತಹ ಚಾಪ್ಟರ್ ಇಂದ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದು 1935 ಏಪ್ರಿಲ್ 1ರಂದು ಸ್ಥಾಪನೆಗೊಂಡಂತಹ ಬ್ಯಾಂಕ್. ಮೊದಲಿಗೆ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆಗೊಂಡು ನಂತರ 1949ರಲ್ಲಿ ರಾಷ್ಟ್ರೀಕರಣಗೊಂಡು ಈಗ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಲ್ವಾ. ಸೊ ಇದರ ಕಾರ್ಯಗಳು ಯಾವುವು ಅಂತಂದ್ರೆ, ನೋಟುಗಳ ಚಲಾವಣೆಯ ಏಕಸ್ವಾಮ್ಯ. ಭಾರತದಲ್ಲಿ ನೋಟುಗಳ ಚಲಾವಣೆಯ ಅಧಿಕಾರವನ್ನ, ಏಕಸ್ವಾಮ್ಯವನ್ನ ಯಾವುದಕ್ಕೆ? ರಿಸರ್ವ್ ಬ್ಯಾಂಕ್ಗೆ ನೀಡಲಾಗಿದೆ. ಸರ್ಕಾರದ ಬ್ಯಾಂಕ್ ಆಗಿಯೂ ಕೂಡ ಇದು ಕಾರ್ಯನಿರ್ವಹಿಸುತ್ತದೆ. ಸರ್ಕಾರದ ಪಾವತಿಗಳು, ಸಂಗ್ರಹಗಳು ಮತ್ತು ಬಾಂಡ್ಗಳು ಇತರ ಬಾಂಡ್ಗಳು ಮತ್ತು ಇತರೆ ವಿನಿಮಯಗಳ ಮಾರಾಟ ಕಾರ್ಯವನ್ನು ಕೂಡ ಸರ್ಕಾರದ ಪರವಾಗಿ ರಿಸರ್ವ್ ಬ್ಯಾಂಕ್ ನಿರ್ವಹಿಸ್ತಾ ಇದೆ. ಸರ್ಕಾರಕ್ಕೆ ಹಣಕಾಸಿನ ಸಲಹೆಗಾರನಾಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿದೆ. ಯಾಕೆ ಅಂತಂದ್ರೆ, ಭಾರತದ ಎಲ್ಲ ಬ್ಯಾಂಕುಗಳನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡು ಅವುಗಳ ಕಾರ್ಯಗಳನ್ನ ವಿಶ್ಲೇಷಣೆ ಮಾಡುವಂಥದ್ದು. ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿಯೂ ಕೂಡ ಬ್ಯಾಂಕ್, ಈ ರಿಸರ್ವ್ ಬ್ಯಾಂಕ್ ಕಾರ್ಯವನ್ನ ನಿರ್ವಹಿಸುತ್ತೆ. ಓಕೆನಾ. ಸೊ ಬ್ಯಾಂಕುಗಳ ವ್ಯವಹಾರವನ್ನು ಮಿತವ್ಯಯವಾಗಿ ಬಗೆಹರಿಸುವ ಸಲುವಾಗಿ ಸಂದಾಯ ಕಚೇರಿ ಸೌಲಭ್ಯವನ್ನ ಒದಗಿಸಲಾಗಿದೆ. ಸೊ ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಈ ರಿಸರ್ವ್ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತೆ. ಸೊ ಭಾರತದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಸಾಲ ನಿಯಂತ್ರಕನಾಗಿ ಅಪೇಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ಸಾಲದ ನಿಯಂತ್ರಣವನ್ನು ಮಾಡುವಂತಹ ಕಾರ್ಯವನ್ನ RBI ಮಾಡ್ತಾ ಇದೆ. ಸಾಲವನ್ನ ಸೃಷ್ಟಿಸುವುದು, ನಿಯಂತ್ರಿಸುವುದು ಅಥವಾ ವಿಸ್ತರಿಸುವುದು. ಓಕೆ. ನೆಕ್ಸ್ಟ್ ಒನ್, ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಕಾರ್ಯ ನಿರ್ವಹಿಸುತ್ತೆ. ಓಕೆ. ಸೊ RBI ವಿದೇಶಿ ಹಣವನ್ನು ಕೊಳ್ಳಲು ಕೂಡ ಮಾರಲು ಪರಿಸ್ಥಿತಿಗೆ ಅನುಗುಣವಾಗಿ ಇದು ಮುಂದಾಗಬಹುದು. ಓಕೆ. ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನ ಪ್ರಕಟಿಸುವುದು. ಆರ್ಥಿಕ ಮತ್ತು ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದ ಡೇಟಾ, ಅಂಕಿ ಅಂಶಗಳು ಇವುಗಳನ್ನ ಸಂಗ್ರಹಿಸುತ್ತದೆ ಮತ್ತು ಕಾಲಕ್ಕೆ ಅವುಗಳನ್ನ ಪ್ರಕಟಿಸುತ್ತದೆ. ಇದು ಹಣಕಾಸಿನ ಸ್ಥಿತಿಗತಿಗಳು, ವಾರ್ಷಿಕ ವರದಿ, ಹಣಕಾಸು ನೀತಿ ಅಂತಂದ್ರೆ ಫಿನಾನ್ಷಿಯಲ್ ಪಾಲಿಸಿ, ಸಮಿತಿಯ ವರದಿ, ರಾಜ್ಯ ಹಣಕಾಸು ಅಂಕಿಅಂಶಗಳ ಕಿರು ಹೊತ್ತಿಗೆಯನ್ನು ಮುಂತಾದವುಗಳನ್ನು ಪ್ರಕಟಿಸುತ್ತದೆ. ಓಕೆ. ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮಹತ್ವದ ಕೊಡುಗೆಯನ್ನ ನೀಡಿದೆ ಮಕ್ಕಳೇ. ಜನರಲ್ಲಿ ಬ್ಯಾಂಕಿಂಗ್ ಹವ್ಯಾಸವನ್ನ ಅಭಿವೃದ್ಧಿಗೊಳಿಸಲು ಇದು ಕಾರ್ಯ ನಿರ್ವಹಿಸ್ತಾ ಇದೆ. ಎಕ್ಸಾಂಪಲ್, ನಬಾರ್ಡ್ ಅಂತಂದ್ರೆ ನಬಾರ್ಡ್ ಮೂಲಕ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನ ಕೊಡ್ತಾ ಇದೆ. ಓಕೆ. ಕೊನೆಯದಾಗಿ, ಕೃಷಿಗಾಗಿ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ನಬಾರ್ಡ್ ಮೂಲಕ ಕೃಷಿಗಾಗಿ ಸೌಲಭ್ಯವನ್ನ ಒದಗಿಸ್ತಾ ಇದೆ. ಬ್ಯಾಂಕಿಂಗ್ ಹವ್ಯಾಸ ಅಂದ್ರೆ ಜನರಲ್ಲಿ ಬ್ಯಾಂಕಿಂಗ್ ಹವ್ಯಾಸವನ್ನ ಮೂಡಿಸಲು ಪ್ರಯತ್ನಿಸ್ತಾ ಇದೆ. ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಬ್ಯಾಂಕ್ ರಹಿತ ಪ್ರದೇಶಗಳಲ್ಲೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ವಿಸ್ತರಿಸಿದೆ. ಈಗ ನೀವು ನೋಡ್ಬೋದು, ಕೆಲವೊಂದು ಬ್ಯಾಂಕ್ಗಳು ಗ್ರಾಮೀಣ ಭಾಗದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇವೆ. ಅಂದ್ರೆ ಅದಕ್ಕೆ ಕಾರಣ ಭಾರತೀಯ ರಿಸರ್ವ್ ಬ್ಯಾಂಕ್ ನ ನೀತಿಗಳು. ಓಕೆ. ಸೊ ಈ ರೀತಿಯಾಗಿ ಜನರಲ್ಲಿ ಬ್ಯಾಂಕಿಂಗ್ ಹವ್ಯಾಸವನ್ನ ವೃದ್ಧಿಸಲು ಮತ್ತು ಕೃಷಿಗಾಗಿ ದೀರ್ಘಾವಧಿಯ ಸಾಲ ಮತ್ತು ಇತರ ಸೌಲಭ್ಯಗಳನ್ನ ನಬಾರ್ಡ್ ಮೂಲಕ ವಿತರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತೆ. ಇವು ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳು. ಓಕೆ. ಥ್ಯಾಂಕ್ ಯು.